ಇವತ್ತು ನಾವು ಕೊಳವೆಗಳು ಮತ್ತು ನೀರಿನ ತೊಟ್ಟಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡೋಣ. ಇದನ್ನ ಇಂಗ್ಲಿಷಲ್ಲಿ ಪೈಪ್ಸ್ ಅಂಡ್ ಸಿಸ್ಟಮ್ ಅಂತ ಕರೀತಾರೆ. ಈ ಪೈಪ್ಸ್ ಅಂಡ್ ಸಿಸ್ಟಮ್ ಕಾನ್ಸೆಪ್ಟ್ ಟೈಮ್ ಅಂಡ್ ವರ್ಕ್ ಕಾನ್ಸೆಪ್ಟ್ಗೆ ತುಂಬಾ ರಿಲೇಟೆಡ್ ಆಗಿದೆ. ಅಂದ್ರೆ ನೀವು ಆಲ್ರೆಡಿ ಟೈಮ್ ಅಂಡ್ ವರ್ಕ್ ನ ಕಾನ್ಸೆಪ್ಟ್ ನ ಚೆನ್ನಾಗಿ ಕಲ್ತಿದ್ದೆ ಅಂದ್ರೆ ಪೈಪ್ಸ್ ಅಂಡ್ ಸಿಸ್ಟಮ್ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಮೊದಲು ಟೈಮ್ ಅಂಡ್ ವರ್ಕ್ ನ ಪರ್ಫೆಕ್ಟ್ ಆಗ್ರಿ, ನಂತರ ಪೈಪ್ಸ್ ಅಂಡ್ ಸಿಸ್ಟಮ್ ತುಂಬಾ ಈಸಿ ಆಗುತ್ತೆ. ಸೊ ಇದರಲ್ಲಿ ನಾವು ಕೆಲವೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ನ ನೋಡೋದಾದ್ರೆ ಅಂದ್ರೆ, ಒಂದು ಕೊಳವೆ ಅಂದ್ರೆ ಸಪೋಸ್ ಇದು ನೀರಿನ ತೊಟ್ಟಿ ಅಂತಂದ್ರೆ ಕೊಳವೆ ಅಂದ್ರೆ ಪೈಪ್ಗಳು. ಇದರಲ್ಲಿ ಯಾವ ಪೈಪ್ಗಳು ಬಂದು ನೀರನ್ನ ಈ ತೊಟ್ಟಿಗೆ ಹಾಕ್ತವೋ ಅವುಗಳನ್ನ ಕೊಳವೆ ಅಂತ ಕರಿತೀವಿ. ಇದರಲ್ಲಿ ಎರಡು ತರ ಕೊಳವೆಗಳು ಬರ್ತವೆ. ಒಂದು ನೀರನ್ನ ಹಾಕೋದು, ಇನ್ನೊಂದು ನೀರನ್ನ ಖಾಲಿ ಮಾಡೋದು. ಕೆಲವೊಂದಿಷ್ಟು ಪೈಪ್ಗಳು ನೀರನ್ನ ಹಾಕ್ತವೆ ತೊಟ್ಟಿಗೆ, ಕೆಲವೊಂದಿಷ್ಟು ಪೈಪ್ಗಳು ತೊಟ್ಟಿಯಿಂದ ನೀರನ್ನ ಆಚೆ ಹಾಕ್ತವೆ. ಸೊ ಈ ಎರಡು ತರದ ಪೈಪ್ಗಳ ಬಗ್ಗೆ ಕಾನ್ಸೆಪ್ಟ್ ಇದೆ, ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್, ಒಂದು ಕೊಳವೆ ತೊಟ್ಟಿಯನ್ನ ಎಕ್ಸ್ ಗಂಟೆಗಳಲ್ಲಿ ತುಂಬಿದರೆ 1 ಗಂಟೆಗೆ ಆ ತೊಟ್ಟಿಯು 1/x ಪಾರ್ಟ್ನಷ್ಟು ತುಂಬುತ್ತದೆ. ಅಂದ್ರೆ 1 ಗಂಟೆಗೆ ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಕೊಳವೆ ಒಂದು ತೊಟ್ಟಿಯನ್ನ 5 ಗಂಟೆಯಲ್ಲಿ ಕಂಪ್ಲೀಟ್ ಆಗಿ ತುಂಬಿದೆ ಅಂದ್ರೆ ಕೊಳವೆ ಎ ಇದು ಕಂಪ್ಲೀಟ್ ಆಗಿ 5 ಗಂಟೆಯಲ್ಲಿ ಈ ತೊಟ್ಟಿಯನ್ನ ತುಂಬಿದೆ ಅಂತಂದ್ರೆ ಕೇವಲ 1 ಗಂಟೆಗೆ ಮಾತ್ರ ಇದರ 5ನೇ ಒಂದು ಭಾಗ, ಅಂದ್ರೆ ಇದನ್ನ 5 ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗ ಮಾತ್ರ ತುಂಬುತ್ತೆ. 1 ಗಂಟೆಗೆ 1 ಭಾಗ ಮಾತ್ರ ತುಂಬುತ್ತೆ. ಸೊ ಕಂಪ್ಲೀಟ್ ಆಗಿ 5 ಗಂಟೆಯಲ್ಲಿ ಕಂಪ್ಲೀಟ್ ಆಗಿ ಟ್ಯಾಂಕ್ ಫುಲ್ ಆಗುತ್ತೆ ಅಂತ ಅರ್ಥ. ಸೊ ಅದೇ ತರ ಎರಡನೇ ಕೊಳವೆ ಅದೇ ತೊಟ್ಟಿಯನ್ನ y ಗಂಟೆಗಳಲ್ಲಿ ತುಂಬಿದ್ರೆ 1 ಗಂಟೆಗೆ ಆ ತೊಟ್ಟಿಯನ್ನ 1/y ಪಾರ್ಟ್ನಷ್ಟು ತುಂಬುತ್ತದೆ. ಸೇಮ್ ಒಂದೇ ತರ ಏನ್ ಹೇಳ್ತಿಲ್ಲ, ಇದು ಎ ಅಂತ ಅನ್ಕೊಳ್ಳಿ, ಇದು ಬಿ ಅಂತ ಅನ್ಕೊಳ್ಳಿ, ಇದು ಎ ಪೈಪು, ಇದು ಬಿ ಪೈಪು. ಸೇಮ್ ಅದ್ರಂಗೆ ಇದು ಕೂಡ 1/x ಪಾರ್ಟ್ ನ 1 ಅವರ್ ತುಂಬಿದ್ರೆ ಇದು 1/y ಪಾರ್ಟ್ ನ 1 ಅವರ್ ತುಂಬುತ್ತೆ ಅಂತ ಅರ್ಥ. ಸೊ ಇವೆರಡು ಪೈಪ್ಗಳು ನೀರನ್ನ ತುಂಬೋದಾಯ್ತು. ಇಲ್ಲಿ 2 ಪೈಪ್ಗಳು ನೀರನ್ನ ತುಂಬ್ತಾ ಇದೆ ಅಂದ್ರೆ 2 ಪೈಪ್ ನ ಕೂಡಿಸ್ಬೇಕು. ಅವಾಗ A+B, ಇದು ಎ ಪೈಪು, ಇದು ಬಿ ಪೈಪು, ಎರಡನ್ನು ಕೂಡಿಸಿದಾಗ 1/x ಇದು ಅದರ ಸಾಮರ್ಥ್ಯ. 1/x ಅಂದ್ರೆ ಅದರ ಸಾಮರ್ಥ್ಯ. ಅದೇ ತರ 1/y ಅಂದ್ರೆ ಅದು ಬಿ ಯ ಸಾಮರ್ಥ್ಯ. 1/x ಪ್ಲಸ್ 1/y ಇದನ್ನ ಎರಡನ್ನು ಕೂಡಿಸಿದಾಗ ಲಸ ತೆಗೆದ್ರೆ xy ಆಗುತ್ತೆ. ಸೊ ಈ ಲಸ ತೆಗೆದಾಗ ಇದು ಮೇಲ್ಗಡೆ ಬಂದಾಗ ಪ್ಲಸ್ ಆಗುತ್ತಲ್ಲ, ಅದಕ್ಕೆ y ಪ್ಲಸ್ x. ಸೊ ಇದು ಪಾರ್ಟ್, ಎಷ್ಟು ಪಾರ್ಟ್ ತುಂಬುತ್ತೆ ಅಂತ 1 ಗಂಟೆಗೆ ಮಾತ್ರ ಇದು ಹೇಳ್ತಾ ಇರೋದು. 1 ಗಂಟೆಗೆ y ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ, ಅಷ್ಟು ಪಾರ್ಟ್ ನ ನೀರಿನ ತೊಟ್ಟಿ ಅಷ್ಟು ಪಾರ್ಟ್ ನ ತುಂಬುತ್ತೆ. ಅದೇ ತರ ಅದು ಕಂಪ್ಲೀಟ್ ಆಗಿ ತುಂಬೋಕೆ ಎಕ್ಸ್ ವೈ ಡಿವೈಡ್ ಬೈ ವೈ ಪ್ಲಸ್ ಎಕ್ಸ್ ಆಗುತ್ತೆ. ಇದು ಟೈಮ್, ಇದು ಪಾರ್ಟ್, ಎಷ್ಟು ಭಾಗ ಅಂತ, ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ. ಅದೇ ತರ A-B ಮಾಡಿದ್ದೇನೆ. ಇಲ್ಲಿ A-B ಏನಂತಂದ್ರೆ ಒಂದು ಪೈಪು ನೀರ್ನ ತುಂಬುತ್ತೆ, ಒಂದು ಪೈಪು ನೀರ್ನ ಆಚೆ ಆಗುತ್ತೆ. ಅದನ್ನ ನಾನು A-B ಅಂತ ಬರ್ಕೊಂಡಿದ್ದೀನಿ. ಅದೇ ತರ ಇಲ್ಲಿ 1/x ಅಂದ್ರೆ ನೀರ್ನ ತುಂಬ್ತಾ ಇದೆ, 1/y ಅಂದ್ರೆ ಮೈನಸ್ ಇಂಡಿಕೇಟ್ ಮಾಡೋದು ಈ ಪೈಪು ನೀರ್ನ ಹೊರಗಡೆ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ 1/y ಅಂತ ಬರ್ಕೊಂಡಿದ್ದೀನಿ. ಸೊ ಇದನ್ನ ಎರಡು ಲಸ ತೆಗೆದಾಗ xy ಆಗುತ್ತೆ, y ಮೈನಸ್ ಎಕ್ಸ್ ಡಿವೈಡ್ ಬೈ xy ಆಗುತ್ತೆ. ಇದು ಕಂಪ್ಲೀಟ್ ಆಗಿ ಎಷ್ಟು ಪಾರ್ಟ್ ತುಂಬುತ್ತೆ ಅಂತ, ಇದು ಎಷ್ಟು ಟೈಮ್ ತಗೊಳುತ್ತೆ ಅಂತ. ಸೊ ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಆಯ್ತು. ಈಗ ನೆಕ್ಸ್ಟ್ ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ, ಈ ಕಾನ್ಸೆಪ್ಟ್ ಟೋಟಲ್ 3 ಪಾರ್ಟಲ್ಲಿ ಮಾಡಿದ್ದೀನಿ. ಇದರಲ್ಲಿ 1ನೇ ಪಾರ್ಟ್ ಅಲ್ಲಿ ಈಸಿ ಮತ್ತು ಮೀಡಿಯಂ ಲೆವೆಲ್, 1ನೇ ಪಾರ್ಟ್ ಅಲ್ಲಿ ಇದೆ. 2ನೇ ಪಾರ್ಟ್ ಅಲ್ಲಿ ಮೀಡಿಯಂ ಪ್ಲಸ್ ಡಿಫಿಕಲ್ಟಿ ಲೆವೆಲ್ ಇದೆ ಸ್ವಲ್ಪ. 3rd ಪಾರ್ಟ್ ಅಲ್ಲಿ ಮಿಸ್ಲೇನಿಯಸ್, ಅಂದ್ರೆ ಯಾವ ಟೈಪ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ, ಆ ತರದ ಪ್ರಾಬ್ಲಮ್ ನ 3rd ಪಾರ್ಟ್ ಅಲ್ಲಿ ಮಾಡಿದೀನಿ. ಸೊ ಪ್ರತಿ ಪಾರ್ಟ್ ಅನ್ನು ಕಂಪ್ಲೀಟ್ ಆಗಿ ನೋಡಿ ಪರ್ಫೆಕ್ಟ್ ಆಗಿ. ಪ್ರಶ್ನೆ, ಎ ಮತ್ತು ಬಿ ಎಂಬ 2 ಕೊಳವೆಗಳು ಅಥವಾ ಪೈಪುಗಳು ಒಂದು ತೊಟ್ಟಿಗೆ ನೀರು ತುಂಬಲು ಕ್ರಮವಾಗಿ 36 ಮತ್ತು 45 ಗಂಟೆಗಳು ತಗಲುತ್ತವೆ. 2 ಕೊಳವೆಗಳನ್ನು ಒಮ್ಮೆಲೆ ನೀರು ತುಂಬಲು ಉಪಯೋಗಿಸಿಕೊಂಡರೆ ತೊಟ್ಟಿ ಸಂಪೂರ್ಣವಾಗಿ ತುಂಬಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 ಪೈಪ್ಗಳು ಕೂಡ ನೀರನ್ನ ತುಂಬ್ತಾ ಇದೆ ತೊಟ್ಟಿಗೆ. ಹಾಗಾಗಿ ಎ ಅನ್ನೋ ಪೈಪು ತೆಗೆದುಕೊಳ್ಳುವ ಟೈಮು 1/36, ಇದು 1 ಅವರಿಗೆ, 1 ಗಂಟೆಗೆ, ಅದು ಅದರ ಸಾಮರ್ಥ್ಯ. ಅದೇ ತರ ಬಿ ಅನ್ನೋ ಪೈಪು 1/45 ಗಂಟೆಗಳು, ಅಂದ್ರೆ ಇದು ಅದರ ಸಾಮರ್ಥ್ಯ. ಇದು ಕೂಡ 1 ಗಂಟೆಗೆ. ಹಾಗಾಗಿ ನಾನು ಎರಡನ್ನು 1 ಗಂಟೆಗೆ, 2 ಪೈಪ್ನ ಆನ್ ಮಾಡಿದಾಗ 1 ಗಂಟೆಗೆ ತೆಗೆದುಕೊಳ್ಳುವಂತ ಟೈಮು ಇದು ಕೇವಲ 1 ಗಂಟೆಗೆ ಮಾತ್ರ. 1 ಗಂಟೆಗೆ A+B ಅಂದ್ರೆ 2 ಪೈಪ್ಗಳನ್ನು ಉಪಯೋಗಿಸಿಕೊಂಡಾಗ ಇದು 1/36 ಆಗುತ್ತೆ ಪ್ಲಸ್ 1/45 ಆಗುತ್ತೆ. ನಾವು ಎರಡಕ್ಕೂ ಲಸ ತೆಗೋಬೇಕು. ಇದು 9
9 4 9 5 45 ಆಗುತ್ತೆ. ಸೊ 5 4 20, 9 20 180 ಆಗುತ್ತೆ. ಇದು ಲಸ ತೆಗೆದಾಗ 180 ಆಯಿತು. ನೆಕ್ಸ್ಟ್ ಇದು 36 5 36 10 360, ಅದರ ಅರ್ಧ ಅಂದರೆ 180. ಹಾಗಾಗಿ 36 5 ಪ್ಲಸ್ 45 4 ಇದು 9 ಡಿವೈಡ್ ಬೈ 180 ಆಯಿತು. 9 ಅಂದರೆ 9 2 = 1/20. ಇದು 1/20 ಪಾರ್ಟ್. ಇದು ಲಾಸ್ಟ್ ಫೈನಲ್ ಬಂದಂಥ ಆನ್ಸರ್ 1/20 ಪಾರ್ಟ್ 1 ಅವರ್ಗೆ 1 ಗಂಟೆಗೆ 1/20 ಪಾರ್ಟ್ ತುಂಬಿದೆ ಅಂದರೆ ಕಂಪ್ಲೀಟ್ ಆಗಿ ಆ ಟ್ಯಾಂಕ್ ಫುಲ್ ಆಗಬೇಕಂದ್ರೆ ಇದನ್ನ ರಿವರ್ಸ್ ಮಾಡಿದೆ ಅಂದರೆ 20/1 ಆಗುತ್ತೆ. 20/1 ಅಂದರೆ ಕಾಮನ್ ಆಗಿ 1 ನಾರ್ಮಲ್ ಆಗಿ ಇದೇ ಇರುತ್ತೆ. ಸೊ ಇದು 20 ಗಂಟೆಗಳು ಆ ಟ್ಯಾಂಕ್ ಫುಲ್ ಆಗೋಕ್ಕೆ ಬೇಕಾದಂಥ ಟೈಮ್. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 2 ಪೈಪ್ಗಳು ಒಂದು ಟ್ಯಾಂಕನ್ನು ತುಂಬಲು ಕ್ರಮವಾಗಿ 10 ಮತ್ತು 12 ಗಂಟೆಗಳು ಬೇಕು. 3ನೇ ಪೈಪು ಅದೇ ಟ್ಯಾಂಕನ್ನು 20 ಗಂಟೆಗಳಲ್ಲಿ ಖಾಲಿ ಮಾಡಿದರೆ ತೊಟ್ಟಿ ಸಂಪೂರ್ಣ ತುಂಬಲು ತೆಗೆದುಕೊಳ್ಳುವ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಗಮನಿಸಿ, 2 ಪೈಪ್ಗಳು ನೀರನ್ನ ತುಂಬ್ತಾ ಇದೆ, 3ನೇ ಪೈಪ್ ನೀರನ್ನ ಖಾಲಿ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಟೋಟಲ್ 3 ಪೈಪ್ಗಳು ಬರ್ತಾ ಇದೆ. ಅದರಲ್ಲಿ 2 ಪೈಪ್ಗಳು ಎ ಮತ್ತು ಬಿ ಅನ್ನೋ ಪೈಪ್ಗಳು ನೀರನ್ನ ತುಂಬ್ತಾ ಇದೆ. 3ನೇ ಪೈಪು ಸಿ ಅನ್ನೋದು ಅದು ನೀರನ್ನ ಖಾಲಿ ಮಾಡ್ತಾ ಇದೆ. ಹಾಗಾಗಿ ನಾನು ಇದನ್ನ A + B - C ಅಂತ ಬರ್ಕೊಂಡಿದ್ದೀನಿ. ಈ 3 ಸೇರಿಕೊಂಡು 1 ಗಂಟೆಗೆ ಎಷ್ಟು ಪಾರ್ಟ್ನ ನೀರು ತುಂಬುತ್ತೆ ಅಂತ ಕಂಡುಹಿಡಬೇಕು ಮೊದಲಿಗೆ. ಹಾಗಾಗಿ 1 ಗಂಟೆಗೆ A + B - C ಆಗುತ್ತೆ. ಇದನ್ನ ಎ ನ ಸಾಮರ್ಥ್ಯ 1/10, ಇದು 1 ಗಂಟೆಗೆ ಮಾತ್ರ. ಅದೇ ತರ ಬಿ ನ ಸಾಮರ್ಥ್ಯ 1/12 ಆಗುತ್ತೆ, -1/20 ಆಗುತ್ತೆ. ಇವು 3ಕ್ಕೂ ನಾವು ಲಸ ತಗೋಬೇಕು. ಸೊ ಲಸ ತಗೊಂಡಾಗ 2 5 2 6 2 10 6 10 60 60 5 300 300 600. ಲಸ ತಗೊಂಡಾಗ ಇದು 600 ಆಗುತ್ತೆ. 10 60 ಇದು 10 ಇದೆ, ಹಾಗಾಗಿ 10 60 600 ಪ್ಲಸ್ 12 50 600 ಪ್ಲಸ್ 20 30 600. ಇವನ್ನಷ್ಟು ಆ್ಯಡ್ ಮಾಡಿದಾಗ 60 30 90 140. ಸಾರಿ, ಇದು ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಇದು ಮೈನಸ್ ಮಾಡಬೇಕು. ಹಾಗಾಗಿ 60 ಪ್ಲಸ್ 50 ಅಂತಂದರೆ 110. 110ನಲ್ಲಿ 30 ಕಳೆದೆ ಅಂದರೆ 80 ಉಳಿಯುತ್ತೆ, / 600 ಆಗುತ್ತೆ. ಇದು ಮೈನಸ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ನೀರನ್ನ ಖಾಲಿ ಮಾಡ್ತಾ ಇದೆ, ಈ ಪೈಪ್ ನೀರನ್ನ ಖಾಲಿ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಮೈನಸ್ ಬಂದಿದೆ. ಅದೇ ಥರ ನಾವು ಇಲ್ಲಿ ಮೈನಸ್ನ ಇಲ್ಲಿ ತೊಗೊಂಡಿದ್ದೀನಿ. 60 ಪ್ಲಸ್ 50 - 30 ಆದರೆ 80 ಆಯಿತು, / 600 ಆದರೆ 1 0 ಹೋಯಿತು. 8 1 8 7 56 8 7 56, ರಿಮೈನಿಂಗ್ 4 ಉಳಿತು. 4 / 8 ಅಂತ ಬಂದಿದ್ದೀನಿ. ಇದನ್ನ ಅಗೇನ್ ಮತ್ತೆ ಡಿವೈಡ್ ಮಾಡಿದಾಗ 2 2 4 ಮತ್ತು ಇದು 1 2. ಸೊ ಇದನ್ನ ಇಲ್ಲಿ ತೊಗೊಳ್ತೀನಿ. 1 / 7 1/2 7.5 ಅಂದರೆ 1 ಗಂಟೆಗೆ 7.5 ಪಾರ್ಟ್ನಲ್ಲಿ 1 ಪಾರ್ಟ್ನ 1 ಗಂಟೆಗೆ ಈ 3 ಪೈಪ್ಗಳು ಸೇರ್ಕೊಂಡು ತುಂಬುತ್ತೆ ಅಂತ ಅರ್ಥ. ಹಾಗಾಗಿ ಇದನ್ನ ಉಲ್ಟಾ ಮಾಡಿದಾಗ 7.5 ಗಂಟೆಗಳು. ಎ ಮತ್ತು ಬಿ ಸೇರ್ಕೊಂಡು ನೀರನ್ನ ತುಂಬ್ತಾ ಇದೆ, ಸಿ ನೀರನ್ನ ಖಾಲಿ ಮಾಡ್ತಾ ಇದೆ. ಇವು 3 ಎಟ್ ಎ ಟೈಮ್ ಆನ್ ಮಾಡಿದಾಗ 7.5 ಗಂಟೆಗಳಲ್ಲಿ ಆ ತೊಟ್ಟಿ ಕಂಪ್ಲೀಟ್ ಆಗಿ ತುಂಬುತ್ತೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 2 ಕೊಳವೆಗಳು ಸೇರಿ ಒಂದು ತೊಟ್ಟಿಯನ್ನು 20 ನಿಮಿಷದಲ್ಲಿ ತುಂಬುತ್ತವೆ. ಒಂದು ಕೊಳವೆಯ ಸಾಮರ್ಥ್ಯ 30 ನಿಮಿಷಗಳಾದರೆ ಇನ್ನೊಂದರ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸಪೋಸ್ ಕೊಳವೆಗಳು 2 A + B, ಆ 2 ಕೊಳವೆಗಳು ಸೇರ್ಕೊಂಡು ಒಂದು ತೊಟ್ಟಿನ ತುಂಬ್ತಾ ಇದೆ. ಅದು 2 ವರ್ಕ್ ಆಗ್ತಾ 2 ಕೆಲಸ ಅಟ್ ಟೈಮ್ ಸ್ಟಾರ್ಟ್ ಮಾಡಿದೆ ಅಂದರೆ 20 ನಿಮಿಷದಲ್ಲಿ ಕೆಲಸ ಮುಗಿಸುತ್ತೆ. ಹಾಗಾಗಿ ಅದು 1 ಗಂಟೆಗೆ 20 ನಿಮಿಷದಲ್ಲಿ ಕೆಲಸ ಮುಗಿಸಿದೆ ಅಂದರೆ 1 ಗಂಟೆಗೆ 1/A + 1/B = 1/20 ಆಗುತ್ತೆ. ಇದರಲ್ಲಿ ಯಾವುದೋ ಒಂದು 1/A ಮತ್ತು ಇದು ಎ ಕೊಳವೆ, ಇದು ಬಿ ಕೊಳವೆ, 2 ಸೇರಿ 1 ಗಂಟೆಗೆ ಕೆಲಸ ಮಾಡೋದು 1/20 ಪಾರ್ಟ್. ಅಂದರೆ ಕಂಪ್ಲೀಟಾಗಿ ಕೆಲಸ ಮಾಡೋಕ್ಕೆ ಕಂಪ್ಲೀಟಾಗಿ ಆ ತೊಟ್ಟಿನ ತುಂಬಿಸೋಕೆ 20 ನಿಮಿಷ ಬೇಕು. ಇಲ್ಲಿ ಯಾವುದೋ ಒಂದು ಕೊಳವೆ 30 ನಿಮಿಷಗಳಲ್ಲಿ ಅದು ಒಂದೇ 30 ನಿಮಿಷಗಳಲ್ಲಿ ಕೊಳವೆನ ತೊಟ್ಟಿನ ತುಂಬಿಸುತ್ತೆ. ಹಾಗಾದ್ರೆ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಅದು ಆ ಕೊಳವೆ ಎ ಆಗಿರ್ಬೋದು ಅಥವಾ ಬಿ ಆಗಿರ್ಬೋದು. ಸೊ ನಾನು ಎ ಅಂತ ತಗೊತೀನಿ. 1/30 + 1/B. ಬಿ ಅಂದರೆ ಎಷ್ಟು ಅಂತ ನಂಗೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಬೇಕು. 1/20. ಈಗ ಬಿ ಅಂತ ಗೊತ್ತಿಲ್ವಲ್ಲ, ಹಾಗಾಗಿ ಇದನ್ನ ನಾನು ಈ ಕಡೆ ಕಳಿಸ್ತಾ ಇದ್ದೀನಿ. 1/B = 1/20 - 1/30 ಆಗುತ್ತೆ. ಸೊ ನೆಕ್ಸ್ಟ್ ಇವೆರಡಕ್ಕೂ
ಪ್ಲಸ್ ಆ ತಗೊಳ್ಳಿ, 12 13 3 6 6 60. ಸೊ 60 20 3 60 ಮೈನಸ್, ಇಲ್ಲಿ ಮೈನಸ್ ಇದೆ ಹಾಗಾಗಿ ಮೈನಸ್ ಇಟ್ಕೊಂಡಿದ್ದೀನಿ, 32 1/60. ಸೊ ಅದು ಬಿ ಮಾತ್ರ 1 ಗಂಟೆಗೆ 1/60 ಪಾರ್ಟ್ನಷ್ಟು ಆ ತೊಟ್ಟಿಯ 1/60 ಪಾರ್ಟ್ನಷ್ಟು ನೀರನ್ನ ತುಂಬುತ್ತೆ. ಹಾಗಾದ್ರೆ ಆ ಕಂಪ್ಲೀಟ್ ತೊಟ್ಟಿಯನ್ನು ತುಂಬೋಕೆ ಇದನ್ನ ಉಲ್ಟಾ ಮಾಡಿ, ಅಂದ್ರೆ 60 ಗಂಟೆಗಳು. ಸಾರಿ, ಇಲ್ಲಿ ನಿಮಿಷಗಳು ಕೊಟ್ಟಿದ್ರಿಂದ ನಾನು ಇದನ್ನ ನಿಮಿಷಗಳು ಅಂತ ತಗೊಂತೀನಿ. 60 ನಿಮಿಷಗಳು ಬಿ ಅನ್ನೋ ಕೊಳವೆ ಆ ಕಂಪ್ಲೀಟ್ ತೊಟ್ಟಿಯನ್ನ ತುಂಬಿಸೋಕೆ ತೆಗೆದುಕೊಳ್ಳುತ್ತೆ ಟೈಮ್ನ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, 2 ಕೊಳವೆಗಳು ಒಟ್ಟಾಗಿ ಒಂದು ತೊಟ್ಟಿಯನ್ನ 12 ಗಂಟೆಗಳಲ್ಲಿ ತುಂಬುತ್ತದೆ. ಒಂದು ಕೊಳವೆ ಇನ್ನೊಂದಕ್ಕಿಂತ 10 ಗಂಟೆ ವೇಗವಾಗಿ ಕೆಲಸ ಮಾಡುತ್ತಿದ್ದರೆ ಆ ಇನ್ನೊಂದು ಕೊಳವೆ ಅದರ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 ತೊಟ್ಟಿಗಳಿವೆ. ಸಪೋಸ್ ಎ ಮತ್ತು ಬಿ ಅನ್ನೋ ಎರಡು ತೊಟ್ಟಿಗಳಿವೆ. ಇದರಲ್ಲಿ ಯಾವುದೋ ಒಂದು ಕೊಳವೆಗಳಿವು. ಯಾವುದೋ ಒಂದು ಕೊಳವೆ ಇನ್ನೊಂದು ಕೊಳವೆಗಿಂತ 10 ಗಂಟೆ ವೇಗವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಸಪೋಸ್ ಇದನ್ನ ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಟೈಮ್ ಅಲ್ಲಿ ಇದು ತೊಟ್ಟಿಯನ್ನು ತುಂಬಿಸಿದೆ ಅಂತಂದ್ರೆ ಈ ಕೊಳವೆ x+10 ಅಷ್ಟು ಸಮಯದಲ್ಲಿ ಆ ತೊಟ್ಟಿಯನ್ನ ತುಂಬಿಸುತ್ತೆ. ಇವೆರಡು ಸೇರಿಕೊಂಡು ತೊಟ್ಟಿಯನ್ನ 12 ಗಂಟೆಗಳಲ್ಲಿ ತುಂಬಿಸ್ತೇವೆ ಅಂತ ಅರ್ಥ. ಹಾಗಾಗಿ ನಾನು A+B ಎರಡು ಸೇರಿ ಅಂದ್ರೆ A+B 1 ಗಂಟೆಯಲ್ಲಿ ತೆಗೆದುಕೊಂಡಾಗ ಏನ ಸಾಮರ್ಥ್ಯ ಗೊತ್ತಿಲ್ಲ, ಅದನ್ನ 1/x ಅಂತ ತಗೊಂತೀನಿ. ಬಿನ ಸಾಮರ್ಥ್ಯ ಅದು ಕೂಡ ಗೊತ್ತಿಲ್ಲ. ಅವ್ರು ಕೊಟ್ಟಿರೋ ಹಾಗೆ ಇದು ಎಷ್ಟಾಗುತ್ತೋ ಇದ್ರ ಜೊತೆಗೆ +10 ಅಂತ ಹೇಳಿದ್ದಾರೆ. ಹಾಗಾಗಿ x+10 10 ಗಂಟೆ ವೇಗವಾಗಿ ಕೆಲಸ ಮಾಡೋದ್ರಿಂದ x+10 ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಎರಡು ಸೇರಿ 12 ಗಂಟೆಗಳಲ್ಲಿ ಕೆಲಸ ಮುಗಿಸುತ್ತೆ ಅಂತ. ಸೊ ಇವೆರಡಕ್ಕೂ ಲಸ ತಗೊಂಡಾಗ x ಇಂಟು x+10 ಆಗುತ್ತೆ. ಹಾಗಾಗಿ ಇದನ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. x² + 10x ಆಗುತ್ತೆ. x² + 10x ಆಗುತ್ತೆ. ನೆಕ್ಸ್ಟ್ ಇದು x+10 ಇಲ್ಲಿ ಬರುತ್ತೆ. x+10 ಪ್ಲಸ್ ಈ x ಇಲ್ಲಿ ಬರುತ್ತೆ. x ಅಂದ್ರೆ 2x+10 ಆಯ್ತು. 1/12. ಇದು 2x + 10. ಈ 12 ಈ ಕಡೆ, ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅಂದ್ರೆ ಇದು 12 = x² + 10x ಅಂತ ಆಯ್ತು. ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ. 12 24x ಪ್ಲಸ್ 12 120 = x² + 10x. ಈ +10x ಈ ಕಡೆ ಬಂದಾಗ ಮೈನಸ್ ಆಗುತ್ತೆ. ಅಂದ್ರೆ 24ರಲ್ಲಿ 10 ಇದೆ ಅಂದ್ರೆ 24x - 10x, ಇದು ಪ್ಲಸ್ ಇದು ಮೈನಸ್ ಆಗುತ್ತೆ. -10x + 120 = x² ಆಯ್ತು. ನೆಕ್ಸ್ಟ್ 24x ಅಲ್ಲಿ 10x ಕಳೆ ಅಂದ್ರೆ ಉಳಿದಿರೋದು 14x. 14x + 120 = x². ಸೊ x ನ ಒಂದ್ ಕಡೆ ತಗೊಂಡಾಗ ಇದು x² ಇದೆ. 14ನ ಆ ಕಡೆ ಕಳ್ಸ್ಕೊಂತೀನಿ. 14 ಮತ್ತು 120ನ ಆ ಕಡೆ ಕಳ್ಸ್ಕೊಂತೀನಿ. x² - 14x - 120 = 0. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ ಅಲ್ಲಿ ಬಂತು. ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ ಅಂದ್ರೆ ಈ ಸಂಖ್ಯೆ ಕೊನೆಯ ಎರಡು ಸಂಖ್ಯೆ ಇದನ್ನ ಮತ್ತು ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಮೈನಸ್ ಇರೋದ್ರಿಂದ -120 x² ಬರುತ್ತೆ. ಯಾವುದೋ ಎರಡು ಸಂಖ್ಯೆನ ಮಲ್ಟಿಪ್ಲೈ ಮಾಡಿದಾಗ -120 x² ಬರಬೇಕು. ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ ಅದೇ ಎರಡು ಸಂಖ್ಯೆನ ಕೂಡಿಸಿದಾಗ ಅಥವಾ ಕಳೆದಾಗ -14x ಅಂತ ಬರಬೇಕು. ಹಾಗೆ ನಾನು ಟ್ರಯಲ್ ಅಂಡ್ ಎರರ್ ಮೆಥಡ್ ಮೂಲಕ ಇದನ್ನ ಫಾರ್ ಎಕ್ಸಾಂಪಲ್ x - 20 ಮತ್ತು x + 6 = 0 ಅಂತ ತಗೊಳ್ತೀನಿ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ x × x² ಇದೆ. ನೆಕ್ಸ್ಟ್ 20 ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಆನ್ಸರ್ ಬರಬೇಕು. ಇವೆರಡನ್ನು x² ಆಯಿತು. ಫಾರ್ ಎಕ್ಸಾಂಪಲ್ x × x² ಈ x ಇಂದ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ +6 ಆಯಿತು. ಇಲ್ಲಿ ಪ್ಲಸ್ ಇರೋದ್ರಿಂದ +6 ಆಯಿತು. ಆಮೇಲೆ ನೆಕ್ಸ್ಟ್ -20x ಇದನ್ನ ಮಲ್ಟಿಪ್ಲೈ ಮಾಡಿದಾಗ -20x. ನೆಕ್ಸ್ಟ್ ಮೈನಸ್ ಇರೋದ್ರಿಂದ -6 × 60 120 -120 = 0. ಈ 6x -20x ಮಾಡಿ ಅಂದ್ರೆ 14x ಬರುತ್ತೆ. ಈ ಎರಡನ್ನು ಮಾಡಿ ಅಂದ್ರೆ -14x ಬರುತ್ತೆ. ಉಳಿದು ಸೇಮ್. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಈ ಆನ್ಸರೇ ಬಂತು. ಹಾಗಾಗಿ ನಾನು x ಇದನ್ನ ಆ ಕಡೆ ಕಳಿಸಿದ್ದೀನಿ. x =
20 ಆಗುತ್ತೆ ಅಥವಾ ಎಕ್ಸ್ ಈಕ್ವಲ್ ಟು -6 ಆಗುತ್ತೆ. ಇಲ್ಲಿ ಎಕ್ಸ್ಗೆ 2 ವ್ಯಾಲ್ಯೂ ಬರ್ತವೆ, ಒಂದು ಪಾಸಿಟಿವ್ ವ್ಯಾಲ್ಯೂ ಒಂದು ನೆಗೆಟಿವ್ ವ್ಯಾಲ್ಯೂ ಅಂತ ಬರುತ್ತೆ. ಇದರಲ್ಲಿ ನೀವು ಹೆಚ್ಚಾಗಿ ಕ್ವಾಡ್ರಾಟಿಕ್ ಇಕ್ವೇಷನ್ ತಗೊಂಡಾಗ ಮೊದಲಿಗೆ ಪ್ರಿಪೇರ್ ಮಾಡೋದು ಪಾಸಿಟಿವ್ ಯಾವ್ದು ಬಂದಿರುತ್ತೋ ಆ ಆನ್ಸರ್ನೇ ಪಾಸಿಟಿವ್ ಮಾಡ್ತೀನಿ. ಹಾಗಾಗಿ ಎಕ್ಸ್ ನ ವ್ಯಾಲ್ಯೂನ ನಾನು 20 ಅಂತಾನೆ ಕನ್ಸಿಡರ್ ಮಾಡ್ತೀನಿ. ನೆಗೆಟಿವ್ ವ್ಯಾಲ್ಯೂ ಆಲ್ಮೋಸ್ಟ್ ಬರಲ್ಲ, ಇಲ್ಲಿ ನೀರನ್ನ ತುಂಬ್ತಾ ಇದೆ, ನೀರನ್ನ ಖಾಲಿ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಪಾಸಿಟಿವ್ ಯಾವ್ದಿದೆಯೋ ಅದನ್ನ ತಗೊಂತೀನಿ. ಪಾಸಿಟಿವ್ ಅಂದ್ರೆ ನೀರನ್ನ ತುಂಬ್ತಾ ಇರೋದು, ಹಾಗಾಗಿ ಎಕ್ಸ್ ಈಕ್ವಲ್ ಟು 20 ಅಂತ ತಗೊಂತೀನಿ. ಇಲ್ಲಿ ಮೇನ್ ಇಕ್ವೇಷನ್ ಅಲ್ಲಿ ಇದು ಮೇನ್ ಇಕ್ವೇಷನ್, ಇದರಲ್ಲಿ 1/x ಅಂದ್ರೆ ಏನು ತಗೊಂಡಿದ್ದೀನಿ, 1/x ಅಂದ್ರೆ 1/x + 10 ಅಂದ್ರೆ ಬಿ ಅಂತ ತಗೊಂಡಿದ್ದೀನಿ. ಇಲ್ಲಿ ಎಕ್ಸ್ ಎಷ್ಟಿರುತ್ತೋ ಇದು ಎಕ್ಸ್ ನ +10 ಜಾಸ್ತಿ ಇರುತ್ತೆ. ಹಂಗಂದ್ರೆ ಇಲ್ಲಿ ಎಕ್ಸ್ 20 ಆಗಿದೆ, ಅಂದ್ರೆ ಎ 20 ಗಂಟೆಗೆ ಆ ತೊಟ್ಟಿನ ತುಂಬುತ್ತೆ, 20 ಗಂಟೆಗೆ. ಬಿ ಇದಕ್ಕೆ +10 ಅಂದ್ರೆ 30 ಗಂಟೆಗೆ ಆ ತೊಟ್ಟಿನ ತುಂಬುತ್ತೆ. ಹಾಗಾಗಿ ಅವರು ಕೊಟ್ಟಿರೋದು ಬೀದ್ ಕೊಳೆಯೋದು ಆಲ್ರೆಡಿ ಎಷ್ಟು ಅಂತ ಹೇಳಿದ್ದಾರೆ, ಎಕ್ಸ್ ಎಷ್ಟಿರುತ್ತೋ ಅದಕ್ಕೆ +10 ಅಂತ ಹೇಳಿದ್ದಾರೆ. ಹಾಗಾಗಿ ಏದ್ ಸಾಮರ್ಥ್ಯ ಅವ್ರು ಹೇಳ್ತಿಲ್ಲ. ಹಾಗಾಗಿ ಆ ಇನ್ನೊಂದು ಕೊಳವೆ ಯಾವುದು ಅಂತಂದ್ರೆ ಅದು ಎ 20 ಗಂಟೆ ಆಗಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ ಬಿ ಅಲ್ಲ. ಯಾಕಂದ್ರೆ ಬಿದು ಎಕ್ಸ್ +10 ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ, ಏದ್ ಗೊತ್ತಿರಲ್ಲ ಅವ್ರಿಗೆ. ಹಾಗಾಗಿ ಇದನ್ನ 20 ಗಂಟೆಗಳಂತ ಆನ್ಸರ್ ಮಾಡೋದು. ನೆಕ್ಸ್ಟ್ ಕ್ವಶನ್, 12 ಪಂಪುಗಳು ದಿನಕ್ಕೆ 6 ಗಂಟೆಗಳಂತೆ ಕೆಲಸ ಮಾಡಿ ಒಂದು ಟ್ಯಾಂಕ್ ಅನ್ನ 15 ದಿನಗಳಲ್ಲಿ ಖಾಲಿ ಮಾಡಿದರೆ ಎಷ್ಟು ಪಂಪುಗಳು ದಿನಕ್ಕೆ 9 ಗಂಟೆಯಂತೆ ಕೆಲಸ ಮಾಡಿ 12 ದಿನಗಳಲ್ಲಿ ಅದೇ ಟ್ಯಾಂಕ್ ಅನ್ನ ಖಾಲಿ ಮಾಡಬಹುದು? ಸೊ ಇದು ಆಗಲೇ ಹೇಳಿದೆ, ಈ ಕಾನ್ಸೆಪ್ಟ್ ಟೈಮ್ ಅಂಡ್ ವರ್ಕ್ ಕಾನ್ಸೆಪ್ಟ್ಗೆ ತುಂಬಾ ಹತ್ತಿರವಾಗಿದೆ ಅಂತ. ಹಾಗಾಗಿ ಇದು ಕೂಡ ಟೈಮ್ ಅಂಡ್ ವರ್ಕ್ ಅಲ್ಲಿ ಬರುವಂತ ಫಾರ್ಮುಲಾ ಮೇಲೆ ಮಾಡಬಹುದು. ಇಲ್ಲಿ ಮ್ಯಾನ್ ಇಂಟು ಟೈಮ್ ಡಿವೈಡ್ ಬೈ ವರ್ಕ್ ಈಕ್ವಲ್ ಟು ಮ್ಯಾನ್ ಇಂಟು ಟೈಮ್ ಡಿವೈಡ್ ಬೈ ವರ್ಕ್ ಅನ್ನೋ ಫಾರ್ಮುಲಾ ಮೇಲೆ ಈ ಪ್ರಾಬ್ಲಮ್ ಮಾಡಬಹುದು. ಹಾಗಾಗಿ ಇಲ್ಲಿ 12 ಪಂಪ್ಗಳು ದಿನಕ್ಕೆ 6 ಗಂಟೆಗಳಂತೆ ಕೆಲಸ ಮಾಡಿ 15 ದಿನಗಳಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತೇವೆ. ಅಂದ್ರೆ ಟೈಮು 6 ಗಂಟೆ ಕೊಟ್ಟಿದ್ದಾರೆ, 15 ದಿನಗಳಂತ ಕೊಟ್ಟಿದ್ದಾರೆ. ಇವೆರಡು ಕೂಡ ಟೈಮ್ಗಳೇ, ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ 12 ಪಂಪ್ಗಳು ಇದು ಮ್ಯಾನ್ ತರ, ಎಷ್ಟು ಮನುಷ್ಯ ಶಕ್ತಿ ಇದೆಯೋ ಆ ತರ ಇಲ್ಲಿ 12 ಪಂಪ್ಗಳು. ಹಾಗಾಗಿ ನಾನು ಇಲ್ಲಿ ವರ್ಕ್ ಅಂದ್ರೆ ನೀರು ತುಂಬೋದಾಗಿರೋದ್ರಿಂದ ವರ್ಕ್ ಎರಡು ಕಡೆ ಸೇಮ್ ಇರೋದ್ರಿಂದ ಎರಡನ್ನೂ ಡಿವೈಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ 12 ಪಂಪ್ಗಳು 6 ಗಂಟೆಗಳಂತೆ 15 ದಿನ, ಇದು 15 ದಿನ 6 ಗಂಟೆಗಳು, ಇವು ಪಂಪುಗಳು ಈಕ್ವಲ್ ಟು ನೆಕ್ಸ್ಟ್ ಎಷ್ಟು ಪಂಪ್ಗಳು ಅಂತ ಕೇಳಿದ್ರೆ ಅದು ಎಷ್ಟು ಪಂಪ್ ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಎಕ್ಸ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಎಕ್ಸ್ ಎಷ್ಟು ಪಂಪ್ಗಳು 9 ಗಂಟೆಗಳಂತೆ, ಇಲ್ಲಿ 6 ಗಂಟೆ ಇಲ್ಲಿ 9 ಗಂಟೆ, 12 ದಿನ ಇಲ್ಲಿ 15 ದಿನ ಇಲ್ಲಿ 12 ದಿನ. ಈ ಎಕ್ಸ್ ಕಂಡುಹಿಡಿಯಬೇಕಂದ್ರೆ ಇವೆರಡನ್ನು ಈ ಕಡೆ ಕಳಿಸಿ. ಎಕ್ಸ್ ಈಕ್ವಲ್ ಟು 12 ಇಂಟು 6 ಇಂಟು 15 ಡಿವೈಡ್ ಬೈ 9 ಇಂಟು 12 ಆಗುತ್ತೆ. ಸೊ ಈ 12 ಕ್ಯಾನ್ಸಲ್ ಆಗುತ್ತೆ. ಇದು 3 2 3 3 1 3 5 5 2 10. ಎಕ್ಸ್ ಈಕ್ವಲ್ ಟು 10 ಆಗುತ್ತೆ. ಎಕ್ಸ್ ಈಕ್ವಲ್ ಟು 10 ಇದರರ್ಥ 10 ಪಂಪುಗಳಂತ. ಇಲ್ಲಿ 10 ಪಂಪುಗಳು 9 ಗಂಟೆಗಳಂತೆ 12 ದಿನ ಕೆಲಸ ಮಾಡಿದೆ ಅಂತಂದ್ರೆ ಈ ಟಾಸ್ಕ್ ನ ಕಂಪ್ಲೀಟ್ ಮಾಡುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಒಂದು ಕೊಳವೆಯು ಒಂದು ಟ್ಯಾಂಕ್ ಅನ್ನ 6 ಗಂಟೆಗಳಲ್ಲಿ ತುಂಬುತ್ತದೆ. ಆ ಟ್ಯಾಂಕು ಅರ್ಧ ತುಂಬಿದ ತಕ್ಷಣವೇ ಮೊದಲ ಕೊಳವೆಯಷ್ಟೇ ಸಾಮರ್ಥ್ಯ ಹೊಂದಿರುವ 3 ಕೊಳವೆಗಳು ಕೆಲಸ ಆರಂಭಿಸುತ್ತವೆ. ಹಾಗಾದ್ರೆ ಆ ಟ್ಯಾಂಕ್ ಸಂಪೂರ್ಣ ತುಂಬಲು ಬೇಕಾಗುವ ಸಮಯವೆಷ್ಟು ಅಂತ ಕೇಳಿದರೆ. ಸೊ ಇದು ಒಂದನೇ ಕೊಳವೆ ಸಪೋಸ್ ಫಾರ್ ಎಕ್ಸಾಂಪಲ್ ಇದನ್ನ ಏನು ತಗೊಳ್ಳಿ. ಈ ಕೊಳವೆ 6 ಗಂಟೆಗಳಲ್ಲಿ ಕೆಲಸ ಮುಗಿಸಿದೆ. ಆ ಟ್ಯಾಂಕು ಅರ್ಧದಷ್ಟು ತುಂಬಿದ ಆದ್ಮೇಲೆ ಇದ್ರ ಜೊತೆಗೆ ಇಷ್ಟೇ ಸಾಮರ್ಥ್ಯ ಇರುವಂತ ಮತ್ತೆ 3 ಪೈಪ್ಗಳು ಆ್ಯಡ್ ಆಗ್ತವೆ. ಅಂದ್ರೆ ಟೋಟಲಿ 4 ಪೈಪ್ಗಳು ಕೆಲಸ ಸ್ಟಾರ್ಟ್ ಮಾಡ್ತವೆ. ಅರ್ಧ ಆಗಲಿವರೆಗೂ ಒಂದೇ ಪೈಪ್ ಇರುತ್ತೆ, ಅರ್ಧದ ನಂತರ +3 ಆ್ಯಡ್ ಆಗುತ್ತೆ. ಅಂದ್ರೆ ಟೋಟಲ್ 4 ಪೈಪ್ಗಳು ಅಟ್ ಟೈಮ್ಗೆ ಕೆಲಸ ಸ್ಟಾರ್ಟ್ ಮಾಡ್ತವೆ. ಹಾಗಾಗಿ ಪೈಪ್ ಎ ಅನ್ನೋದು 6 ಗಂಟೆ ಕೆಲಸ ಮಾಡಿದೆ ಅಂತಂದ್ರೆ ಕಂಪ್ಲೀಟ್ ತೊಟ್ಟಿನ ತುಂಬುತ್ತಿತ್ತು. ಇದು ಅರ್ಧ ತೊಟ್ಟಿನ ತುಂಬಬೇಕಾಗಿದ್ರಿಂದ 6 ಗಂಟೆಗಳಲ್ಲಿ ಅದರ ಅರ್ಧ ಅವಧಿ ಅಂದ್ರೆ 3 ಗಂಟೆ ಈಕ್ವಲ್ ಟು 3 ಗಂಟೆ ಕೆಲಸ ಮಾಡಿದೆ ಅಂತಂದ್ರೆ ಆ ತೊಟ್ಟಿ ಅರ್ಧ ಆಗುತ್ತೆ. ಹಾಗಾಗಿ ಇದು 3 ಗಂಟೆ ಕೆಲಸ ಮಾಡುತ್ತೆ, ಅರ್ಧ ತೊಟ್ಟಿ ತುಂಬಿದೆ. ರಿಮೈನಿಂಗ್ ಉಳಿದಿರೋದು ಇನ್ನ ಅರ್ಧ ತೊಟ್ಟಿ ಮಾತ್ರ. ಈ ಅರ್ಧ ತೊಟ್ಟಿಯನ್ನ 4 ಪೈಪ್ಗಳು ಕಂಪ್ಲೀಟ್ ಮಾಡ್ತವೆ. ಇನ್ನು ಅರ್ಧ ತೊಟ್ಟಿ ಅಂದ್ರೆ ಅದಕ್ಕೆ ಉಳಿದಿರೋ ಟೈಮು 3 ಗಂಟೆಗಳು. ಅದಕ್ಕೆ ಉಳಿದಿರೋ ಟೈಮು ಈಗ ಆಲ್ರೆಡಿ 3 ಗಂಟೆನ ಎ ಅನ್ನೋದು ಅರ್ಧ ತೊಟ್ಟಿನ ತುಂಬೋಕೆ ಎ ಅನ್ನೋದು 3 ಗಂಟೆಯನ್ನು ಉಪಯೋಗಿಸ್ಬಿಟ್ಟಿದೆ. ಉಳಿದಿರೋದು 3 ಗಂಟೆ. ಈ 3 ಗಂಟೆಗಳಲ್ಲಿ
ಮೊದಲನೇದು ಎ ಪ್ಲಸ್ 3 ಪೈಪ್ಗಳು ಅಂದ್ರೆ 4 ಪೈಪ್ಗಳು ಈ 3 ಗಂಟೆಯನ್ನು ಡಿವೈಡ್ ಮಾಡ್ಕೊತೇವೆ. ಅಂದ್ರೆ 3 ಗಂಟೆಗಳಂತಂದ್ರೆ 180 ನಿಮಿಷಗಳು. 180 ನಿಮಿಷಗಳನ್ನ 4ರಿಂದ ಡಿವೈಡ್ ಮಾಡಿ. 4ರಿಂದ ಯಾಕೆ ಡಿವೈಡ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ 4 ಪೈಪ್ಗಳದವು. ಒಂದು ಪೈಪು ಎಷ್ಟು ಟೈಮ್ ಕೆಲಸ ಮಾಡಿದೆ ಅಂತಂದ್ರೆ ಆ 3 ಗಂಟೆಗಳಲ್ಲಿ ಎಷ್ಟು ಟೈಮ್ ಕೆಲಸ ಮಾಡಿದೆ ಅಂತಂದ್ರೆ ಆ ತೊಟ್ಟಿಯನ್ನ ತುಂಬಬಹುದು ಅಂತ. ಇಲ್ಲಿ 4ರಿಂದ ಇದನ್ನ ಡಿವೈಡ್ ಮಾಡಿದಾಗ 4 16 27 4 5 45 ನಿಮಿಷಗಳು. 45 ನಿಮಿಷಗಳು ಅಂದ್ರೆ ಇವು 4 ಪೈಪುಗಳು ಅಟ್ ಎ ಟೈಮ್ ಕೆಲಸ ಸ್ಟಾರ್ಟ್ ಮಾಡಿದೆ ಅಂದರೆ 45 ನಿಮಿಷಗಳಲ್ಲೇ ಆ ಉಳಿದ ಅರ್ಧ ಭಾಗ ಏನಿತ್ತಲ್ಲ ಆ ಅರ್ಧ ಭಾಗ ಕಂಪ್ಲೀಟ್ ಆಗುತ್ತೆ. ಈ ಕಡೆ ಅರ್ಧ ಭಾಗ ಪ್ಲಸ್ ಈ ಅರ್ಧ ಭಾಗ ತೊಟ್ಟಿ ತುಂಬೋಕೆ 45 ನಿಮಿಷಗಳಲ್ಲೇ 4 ಪೈಪ್ಗಳು ಸೇರಿಕೊಂಡು ಕೆಲಸ ಕಂಪ್ಲೀಟ್ ಮಾಡ್ತೇವೆ. ಇದು ಒಂದೇ ಪೈಪ್ ಒಂದೇ ಸ್ಟಾರ್ಟ್ ಮಾಡಿದ್ರೆ ಮತ್ತೆ 3 ಗಂಟೆಗಳು ಬೇಕಾಗಿತ್ತು. ಇಲ್ಲಿ 4 ಪೈಪ್ಗಳು ಆಗಿದ್ರಿಂದ ಪ್ಲಸ್ 3 ಎಕ್ಸ್ಟ್ರಾ ಸೇರಿದ್ರಿಂದ 45 ನಿಮಿಷದಲ್ಲೇ ಕೆಲಸ ಮುಗೀತು. ಅಂದ್ರೆ ಇಲ್ಲಿ 3 ಗಂಟೆ ಎದ್ದು ಪ್ಲಸ್ ಇಲ್ಲಿ ಎ ಜೊತೆಗೆ ಪ್ಲಸ್ 3 ಎ ಪ್ಲಸ್ 3 ಪೈಪುಗಳು ಅದರದ್ದು 45 ನಿಮಿಷ. ಇವೆರಡನ್ನು ಆಡ್ ಮಾಡಿದಾಗ 3 ಗಂಟೆ 45 ನಿಮಿಷಗಳು ಟೈಮ್ ತಗೊಳುತ್ತೆ. ಹಾಗಾಗಿ ಇಲ್ಲಿ ಅವ್ರು ತಿಳಿದು ಆ ಟ್ಯಾಂಕ್ ಸಂಪೂರ್ಣ ತುಂಬಲು ಬೇಕಾಗುವ ಸಮಯ ಎಷ್ಟು ಅಂತ ಕೇಳಿದ್ರೆ ಹಾಗಾಗಿ ಇದು ಆಪ್ಷನ್ ಸಿ ಆಗುತ್ತೆ. 3 ಗಂಟೆ 45 ನಿಮಿಷಗಳು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಒಂದು ಟ್ಯಾಂಕು ಈಗಾಗಲೇ ಭರ್ತಿಯಾಗಿದೆ. 3 ಕೊಳವೆಗಳು ಎ, ಬಿ ಮತ್ತು ಸಿ ಕ್ರಮವಾಗಿ 5, 10 ಮತ್ತು 30 ಗಂಟೆಗಳಲ್ಲಿ ಆ ಟ್ಯಾಂಕ್ ಅನ್ನ ಖಾಲಿ ಮಾಡುವ ಸಾಮರ್ಥ್ಯ ಹೊಂದಿದ್ದರೆ ಆ ಟ್ಯಾಂಕ್ ಖಾಲಿ ಮಾಡಲು ಬೇಕಾಗುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗಮನಿಸಿ, ಇಲ್ಲಿ ಆಲ್ರೆಡಿ ಟ್ಯಾಂಕ್ ತುಂಬಿದೆ. 3 ಕೊಳವೆಗಳು ಆ ಟ್ಯಾಂಕ್ ನ ಖಾಲಿ ಮಾಡ್ತಾ ಇದಾವೆ. ಹಾಗಾಗಿ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರಲ್ಲ. ಯಾಕಂದ್ರೆ ಇಲ್ಲಿ ನೀರ್ನ ತುಂಬ್ತಾ ಇಲ್ಲ, ನೀರ್ನ ಖಾಲಿ ಮಾಡ್ತಾ ಇದೆ. ಹಾಗಾಗಿ ಎ ಅನ್ನೋದು ಕೂಡ ಖಾಲಿ ಮಾಡ್ತಾ ಇದೆ, ಮೈನಸ್ ಬಿ ಅನ್ನೋದು ಕೂಡ ಖಾಲಿ ಮಾಡ್ತಾ ಇದೆ, ಮೈನಸ್ ಸಿ ಅನ್ನೋದು ಕೂಡ ನೀರ್ನ ಖಾಲಿ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಮೈನಸ್ ಕಾಮನ್ ಆಗಿರೋದ್ರಿಂದ ಮೈನಸ್ ನ ಹೊರಗಡೆ ತಗೊಂತೀನಿ. ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಆಗುತ್ತೆ. ಇಲ್ಲಿ ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನೀರ್ನ ಖಾಲಿ ಮಾಡ್ತಾ ಇದೆ ಅಂತ ಮೈನಸ್ ಸೈನ್ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ನಿಮ್ಗೆ ಗೊತ್ತಿರೋ ಆಲ್ರೆಡಿ ನೀರ್ನ ಖಾಲಿ ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ನಾನು ಮೈನಸ್ ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. ಎ ಪ್ಲಸ್ ಬಿ ಪ್ಲಸ್ ಸಿ ಅನ್ನ ತಗೊಂತೀನಿ. ಸೊ ಇಲ್ಲಿ 3 ಕೊಳವೆಗಳಿಂದ ಎ ಪ್ಲಸ್ ಬಿ ಪ್ಲಸ್ ಸಿ ಆಯ್ತು. ಇಲ್ಲಿ ಏನ ಸಾಮರ್ಥ್ಯ 1/5 ಪ್ಲಸ್ 1/10 ಪ್ಲಸ್ 1/30 ಈ 3 ಸೇರಿಕೊಂಡು ನೀರನ್ನ ಖಾಲಿ ಮಾಡ್ತಾ ಇದೆ. ಈ 3ಕ್ಕೂ ಲಸ ತಗೊಂಡಾಗ 5 1 5 2 5 6 6 12 12 1 12 12 5 60. ಇದರ ಲಸ 60 ಬಂತು. 5 12 60 ಪ್ಲಸ್ 10 60 ಪ್ಲಸ್ 32 60 ಅಷ್ಟೇ ಆ್ಯಡ್ ಮಾಡಿದಾಗ 20/60 ಬಂತು. 21 23 ಇದರ ಸಾಮರ್ಥ್ಯ 1/3 ಆಯಿತು. ಸೊ ಈ 3 ಪೈಪ್ಗಳು ಸೇರಿಕೊಂಡು ನೀರನ್ನ 1 ಗಂಟೆಗೆ 1/3 ಪಾರ್ಟ್ನಷ್ಟು ನೀರನ್ನ ಖಾಲಿ ಮಾಡ್ತೇವೆ. ಆ ತೊಟ್ಟಿಯಲ್ಲೇ 1/3 ಪಾರ್ಟ್ನಷ್ಟು ನೀರನ್ನ 1 ಗಂಟೆಯಲ್ಲಿ, ಇದು 1 ಗಂಟೆಯಲ್ಲಿ 1 ಗಂಟೆಗೆ ನೀರನ್ನ 1/3 ಪಾರ್ಟ್ನಷ್ಟು ಖಾಲಿ ಮಾಡ್ತೇವೆ. ಹಾಗಾದ್ರೆ ಅಂದ್ರೆ ಇದು ಉಲ್ಟಾ ಮಾಡಿದಾಗ 3 ಗಂಟೆಗಳಾಗುತ್ತೆ. 3 ಗಂಟೆಗಳಲ್ಲಿ ಈ 3 ಪೈಪ್ ಸೇರಿಕೊಂಡು ಕಂಪ್ಲೀಟ್ ಟ್ಯಾಂಕ್ ನ ಖಾಲಿ ಮಾಡುತ್ತೆ ಅಂತ ಅರ್ಥ. ಹಾಗಾಗಿ ಇದು ಸರಿಯಾದ ಉತ್ತರ ಆಪ್ಷನ್ ಸಿ 3 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಒಂದು ನೀರಿನ ತೊಟ್ಟಿಯನ್ನ ಕೊಳವೆ ಎ ಯು 2 ಗಂಟೆಗಳಲ್ಲಿ ಮತ್ತು ಕೊಳವೆ ಬಿ ಯು 6 ಗಂಟೆಗಳಲ್ಲಿ ತುಂಬುತ್ತದೆ. ಎ ಯು 10 ಗಂಟೆಗೆ ಕೆಲಸ ಆರಂಭಿಸಿ ಮತ್ತು ಬಿ ಯು 11 ಗಂಟೆಗೆ ಕೆಲಸ ಆರಂಭಿಸಿದರೆ ಆ ತೊಟ್ಟಿಯು ಎಷ್ಟೊತ್ತಿಗೆ ತುಂಬುತ್ತದೆ ಅಂತ ಕ್ವಶನ್. ಇಲ್ಲಿ ಈ ತೊಟ್ಟಿ ಎ ಅನ್ನೋ ತೊಟ್ಟಿ 10 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡುತ್ತೆ ಹಾಗೂ ಅದರ ಸಾಮರ್ಥ್ಯ 1/2 ಅಂದ್ರೆ 2 ಗಂಟೆಗಳಲ್ಲಿ ಆ ತೊಟ್ಟಿನ ಕಂಪ್ಲೀಟ್ ಮಾಡುತ್ತೆ. ಮೊದಲ 2 ಗಂಟೆಗಳಲ್ಲಿ ಕೆಲಸ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ಇಲ್ಲಿ ಬಿ 11 ಗಂಟೆಗೆ 11 AM ಗೆ ಕೆಲಸ ಸ್ಟಾರ್ಟ್ ಮಾಡುತ್ತೆ ಹಾಗೂ ಅದರ ಸಾಮರ್ಥ್ಯ 1/6 1 ಗಂಟೆಗೆ 1/6 ಪಾರ್ಟ್ನಷ್ಟು ಕೆಲಸವನ್ನು ಮಾಡುತ್ತೆ. ಇಲ್ಲಿ 10 ರಿಂದ 11 ಗಂಟೆಗೆ ಆಲ್ರೆಡಿ ಎ 1 ಅವರ್ನಷ್ಟು ಕೆಲಸ ಮಾಡಿರುತ್ತೆ. 1 ಅವರ್ನಷ್ಟು ಕೆಲಸ ಅಂತಂದ್ರೆ ಆ ತೊಟ್ಟಿಯ ಅರ್ಧ ಭಾಗ ಆಲ್ರೆಡಿ ಮಾಡಿರುತ್ತೆ. ಅಂದ್ರೆ 1/2 ಪಾರ್ಟ್, ಅರ್ಧದಷ್ಟು ಭಾಗ ಆಲ್ರೆಡಿ ಕೆಲಸ ಮಾಡಿರುತ್ತೆ. ಅದಕ್ಕೆ ತೆಗೆದುಕೊಂಡಂತ ಟೈಮು 1 ಗಂಟೆ. ಅದಕ್ಕೆ ತೆಗೆದುಕೊಂಡಂತ ಟೈಮು 1 ಗಂಟೆಗಳು. ನೆಕ್ಸ್ಟ್
11 ಗಂಟೆಗೆ ಎ ಪ್ಲಸ್ ಬಿ ಆಗುತ್ತೆ. ಯಾಕಂದ್ರೆ ಎ ಮೊದಲೇ ಸ್ಟಾರ್ಟ್ ಇರುತ್ತೆ, ಅದ್ರ ಜೊತೆಗೆ ಬಿ 11 ಗಂಟೆಗೆ ಜಾಯ್ನ್ ಆಗುತ್ತೆ. ಹಾಗಾಗಿ ಎ ಮತ್ತು ಬಿ ಯ ಸಾಮರ್ಥ್ಯ 1/2 ಪ್ಲಸ್ 1/6 ಇದು ಬಿ ಇದ್ದು. ಇವೆರಡನ್ನು ಆಡ್ ಮಾಡಿದಾಗ ಎರಡಕ್ಕೂ ಲಸ ತೆಗೆದೆ ಅಂದ್ರೆ 2 1 2 3 3 2 6. ಸೊ 6 2 3 6 ಪ್ಲಸ್ 1 4/6 2 3 2/3 2/3 ಇದು ಇದರ ಎ ಪ್ಲಸ್ ಬಿ ಯ ಸಾಮರ್ಥ್ಯ. ಅದನ್ನ ಉಲ್ಟಾ ಮಾಡಿದಾಗ 3/2 ಗಂಟೆ. 3/2 ಗಂಟೆಗಳಲ್ಲಿ ಉಳಿದ 3/2 ಗಂಟೆಗಳಲ್ಲಿ ಕಂಪ್ಲೀಟ್ ಟ್ಯಾಂಕ್ ನ ತುಂಬೋದು ಇದರ ಸಾಮರ್ಥ್ಯ. 3/2 ಗಂಟೆಗಳು ಅಂತಂದ್ರೆ 90 ಮಿನಿಟ್ಸ್. 90 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಆ ಟ್ಯಾಂಕ್ ನ ತುಂಬುತ್ತೆ. ನಮಗೆ 90 ಮಿನಿಟ್ಸ್ ಬೇಡ. ಈಗ ಆಲ್ರೆಡಿ ಅದು ಎ ಅನ್ನೋದು 1 ಅವರ್ 1 ಗಂಟೆ ಕೆಲಸ ಮಾಡಿ ಅದು ಅರ್ಧದಷ್ಟು ಭಾಗ ಆಲ್ರೆಡಿ ತುಂಬಿದೆ. ಈ ಉಳಿದಿರೋದು ಕೇವಲ ಅರ್ಧ ಭಾಗ 90 ಮಿನಿಟ್ಸ್ ಅಲ್ಲಿ ತುಂಬಬೇಕು. 90 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ತುಂಬೋದು. ಹಾಗಾಗಿ ಅರ್ಧ ಭಾಗ ಇರೋದ್ರಿಂದ ಇದು 45 ಮಿನಿಟ್ಸ್ ತಗೊಳುತ್ತೆ. 45 ಮಿನಿಟ್ಸ್ ತಗೊಳುತ್ತೆ. ಇಲ್ಲಿ ಆಲ್ರೆಡಿ 1 ಗಂಟೆ ವರ್ಕ್ ಮಾಡಿದೆ, ಇಲ್ಲಿ 45 ಮಿನಿಟ್ಸ್ ತಗೊಳಿದೆ. 10 ರಿಂದ 11 ಗಂಟೆಗೆ 1 ಗಂಟೆ ಕೆಲಸ ಮಾಡಿದ್ರಿಂದ ಅರ್ಧ ಟ್ಯಾಂಕ್ ಕಂಪ್ಲೀಟ್ ಆಗಿದೆ. ಆಮೇಲೆ 11ರಿಂದ ಲೆಕ್ಕ. ಈಗ ಉಳಿದಿರೋದು 45 ನಿಮಿಷ. 45 ನಿಮಿಷ ಇವೆರಡೂ ಸೇರಿಕೊಂಡು ಇನ್ನು ಉಳಿದ ಅರ್ಧ ಟ್ಯಾಂಕ್ ನ ತುಂಬಿಸಿದೆ. ಹಾಗಾಗಿ 11 ಗಂಟೆ ಪ್ಲಸ್ 45 ಮಿನಿಟ್ಸ್ 11:45 ಮಿನಿಟ್ಸ್ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ, 11 ಗಂಟೆ 45 ನಿಮಿಷಗಳು.